ಚಿಂತಕರು ಹೋರಾಟಗಾರರೆಲ್ಲರೂ ಕೂಡ ಒಟ್ಟಿಗೆ ನಿಂತು ಇದರ ವಿರೋಧಿಸಿದ್ರು. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಆರಂಭದಿಂದಲೂ ಇದರ ಬಗ್ಗೆ ಧ್ವನಿ ಎತ್ಕೊಂಡು ಬಂದಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ರೈತರ ಪರವಾಗಿ ದೇವನಹಳ್ಳಿಯ ಚನ್ನರಾಯಪಟ್ಟಣಕ್ಕೆ ಗ್ಯಾರಂಟಿ ನ್ಯೂಸ್ ಅಲ್ಲಿಂದಲೂ ಕೂಡ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ರೈತರ ಹೋರಾಟದಲ್ಲಿ ಖುದ್ದು ಗ್ಯಾರಂಟಿ ನ್ಯೂಸ್ ಕೂಡ ಭಾಗಿಯಾಗಿತ್ತು. ಪಾದಯಾತ್ರೆಯಿಂದ ಹಿಡಿದು ಸಿಎಂ ಸಭೆವರೆಗೂ ನಿರಂತರ ಸುದ್ದಿಯನ್ನ ಮಾಡಿತ್ತು. ಕಳೆದ 15 ದಿನಗಳಿಂದ ರೈತರ ಬೆನ್ನಿಗೆ ನಿಂತಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ರೈತರ ಹೋರಾಟದ ಮುತುವರ್ಜಿಯನ್ನ ಖುದ್ದಾಗಿ ನಮ್ಮ ಚಾನೆಲ್ನ ಎಡಿಟರ್ ರಾಧಾ ಹಿರೇಗೌಡ ಅವರೇ ವಹಿಸಿದ್ರು. ಅವರು ಹೋಗಿದ್ರು, ಸ್ಥಳಕ್ಕೆ ಮಾತಾಡಿಸಿದ್ರು. ಪ್ರಕಾಶ್ ರೈ ಅವ್ರನ್ನ ಮಾತಾಡಿಸೋದಾಗಿರ್ಬೋದು. ಅಂಡ್ ಅವರು ವಿಭಿನ್ನ ಹೋರಾಟ ರೈತರೆಲ್ಲರೂ ಇಲ್ಲಿ ಹೆಂಗ್ ಬಂದ್ಬಿಟ್ರು ಮುತ್ತಿಗೆ ಆಗಕ್ಕೆ ಅಂತ ಹೇಳಿದ್ರೆ ತಾವು ಬೆಳೆದಂತಹ ಹಣ್ಣು ಹಂಪಲುಗಳನ್ನೆಲ್ಲ ತಗೊಂಡು ಬಂದಿದ್ರು. ಬಹಳ ವಿಭಿನ್ನ ಹೋರಾಟ. ಅದರ ಜೊತೆಗೆ ನಿಂತಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ರೈತರ ಪರವಾಗಿ ನಿಂತಿತ್ತು. ಆ ಹೋರಾಟದ ದಿನಗಳಲ್ಲಿ ಇದೀಗ ಬಹಳ ಹೆಮ್ಮೆ ಅನ್ಸುತ್ತೆ ಗ್ಯಾರಂಟಿ ನ್ಯೂಸ್ಗೆ. ರೈತರ ಹೋರಾಟದಲ್ಲಿ ಖುದ್ದು ಭಾಗಿಯಾಗಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದು ರೈತರಿಗೆ ಸಿಕ್ಕಂತಹ ಜಯ ಮಾತ್ರ ಅಲ್ಲ, ನಿಮ್ಮ ಗ್ಯಾರಂಟಿ ನ್ಯೂಸ್ನ ಸುದ್ದಿಗೂ ಸಿಕ್ಕಂತಹ ಜಯ. ಪಾದಯಾತ್ರೆಯಿಂದ ಹಿಡಿದು ಎಲ್ಲ ಹೋರಾಟಗಳ ಒಂದು ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಇದ್ವಿ ನಾವು. ಗ್ಯಾರಂಟಿ ನ್ಯೂಸ್ನ ನಿರಂತರ ವರದಿಗೆ ಸರ್ಕಾರ ಸ್ಪಂದಿಸಿದೆ. ದೇವನಹಳ್ಳಿ ರೈತರ ಭೂಸ್ವಾಧೀನವನ್ನ ಕೊನೆಗೂ ಕೂಡ ಸರ್ಕಾರ ಕೈಬಿಟ್ಟಿದೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ 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 ಇಂಪ್ಯಾಕ್ಟ್. ಆರಂಭದ ದಿನದಿಂದಲೂ ಕೂಡ ರೈತರ ಪರವಾಗಿ ಈ ಒಂದು ದನಿ ಎತ್ತಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ದೇವನಹಳ್ಳಿ ಚನ್ನರಾಯಪಟ್ಟಣಕ್ಕೂ ಕೂಡ ಹೋಗಿ ಫೀಲ್ಡ್ ಇಂದಲೇ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ರೈತರ ಹೋರಾಟದಲ್ಲಿ ಖುದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಭಾಗಿಯಾಗಿತ್ತು. ಅಂಡ್ ಎವ್ರಿ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತಾ ಇದ್ವಿ. ಪಾದಯಾತ್ರೆಯಿಂದ ಸಿಎಂ ಸಭೆವರೆಗೂ ಕೂಡ ನಿರಂತರ ಸುದ್ದಿಯನ್ನ ಮಾಡಿದ್ವಿ. ಕಳೆದ 15 ದಿನಗಳಿಂದ ರೈತರ ಬೆನ್ನಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಂತಿತ್ತು. ನಮ್ಮ ಚಾನೆಲ್ನ ಸೀನಿಯರ್ ಎಡಿಟರ್ ರಾಧಾ ಹಿರೇಗೌಡ ಅವರು ರೈತರ ಹೋರಾಟದ ಮುತುವರ್ಜಿಯನ್ನ ಖುದ್ದಾಗಿ ವಹಿಸಿದ್ರು. ಪರಿಣಾಮ ಇವತ್ತು ಮೀಟಿಂಗ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಹೇಳಿದ್ದಾರೆ, ಅದು ಭೂ ಸ್ವಾಧೀನ ಪ್ರಕ್ರಿಯೆನ ಕೈ ಬಿಡ್ತೀವಿ ಅಂತ. ಆ ಭಾಗಕ್ಕೆ ಹೋಗಿ ಅಲ್ಲಿ ರೈತರು ಹೇಗೆ ಭೂಮಿಯನ್ನ ಅಂದ್ರೆ ಭೂಮಿಯಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಇವೆಲ್ಲವನ್ನ ಖುದ್ದಾಗಿ ತೋರಿಸಿದ್ದಾರೆ ರಾಧಾ ಹಿರೇಗೌಡರವರ ಅಂದ್ರೆ ಹಳೆ ವಿಜುವಲ್ಸ್ ನ ನೋಡ್ತಾ ಇದ್ರಿ. ಅಂದ್ರೆ ನಾವು ಎಲ್ಲದ್ರಲ್ಲೂ ಕೂಡ ಜೊತೆ ನಿಂತಿದ್ವಿ ರೈತರ ಪರವಾಗಿ. ಇದು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಂತಹ ಜಯ ಕೂಡ. ರೈತರು ಇದಕ್ಕೋಸ್ಕರವೇ ನಾವಿಲ್ಲಿ ಬೆಳೆ ಬೆಳೆದು ಅನ್ನ ತಿಂತಾ ಇದೀವಿ, ನೀವು ಭೂಮಿಯನ್ನ ವಶಪಡಿಸ್ಕೊಬಿಟ್ರೆ ನಾಳೆಯಿಂದ ಊಟ ಹೆಂಗೆ, ಹೊಟ್ಟೆಗೆ ಏನ್ ತಿನ್ನೋದು, ನಾವು ಬೆಳೆ ಬೆಳೀತಾ ಇದೀವಿ, ಗ್ರೀನ್ ಲ್ಯಾಂಡ್ ಇದು ಅಂತ ಹೋರಾಟವನ್ನ ಮಾಡ್ತಾ ಇದ್ರು. ಅವರ ಹೋರಾಟಕ್ಕೆ ಮೈಕ್ ಹಿಡಿದಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಖುದ್ದಾಗಿ ಆ ಫೀಲ್ಡಿಗೆ ಹೋಗಿ ಅಲ್ಲಿ ಹೇಗಿದೆ, ಏನು ಎತ್ತ ಚಿತ್ರಣ, ರೈತರ ಅಭಿಪ್ರಾಯ ಏನು, ರೈತರ ಅಳಲೇನು, ಅಸಮಾಧಾನ ಏನು, ಇವೆಲ್ಲವನ್ನ ಗ್ರೀನ್ ಶಾಲ್ ಅನ್ನ ಹಾಕಿ, ಅಂದ್ರೆ ನಾವು ರೈತರ ಪರವಾಗಿದ್ದೀವಿ, ಜಾಗದ ಪರವಾಗಿದ್ದೀವಿ, ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಖುದ್ದಾಗಿ ರಾಧಾ ಹಿರೇಗೌಡ ಅವರವರೇ ಹೋಗಿದ್ರು ಜಾಗಕ್ಕೆ. ಆ ಚಿತ್ರಣವನ್ನ ನೋಡ್ತಾ ಇದ್ದಾರೆ. ಮಗದೊಂದು ಕಡೆ ಇವತ್ತು ಮೀಟಿಂಗ್ ಕೂಡ ಆಯ್ತು. ಸೊ ಮೀಟಿಂಗ್ನ ಔಟ್ಪುಟ್ ಏನು ಅಂತ ಹೇಳಿದ್ರೆ, ಭೂಸ್ವಾಧೀನ ಪ್ರಕ್ರಿಯೆನ ಕೈ ಬಿಟ್ಟಿದ್ದೀವಿ, ಸ್ವಇಚ್ಛೆಯಿಂದ ಬೇಕಾದ್ರೆ ಕೊಟ್ರೆ ಕೊಡ್ಬೋದು, ಅದೊಂದು 500 ಎಕರೆ ಹತ್ತತ್ರ ಏನೋ ರೈತರು ನಾವು ಕೊಡ್ತೀವಿ ಭೂಮಿಯನ್ನ, ನಮಗೆ ಇದರ ರೈಟ್ ಕೊಡಿ ಅಂತ ಮಾತಾಡಿದ್ದಾರೆ. ಉಳಿದಂತೆ ನಾವು ನಮ್ಮ ತಾತನ ಕಾಲದಿಂದಲೂ ಈ ಮಣ್ಣನ್ನ ನಂಬ್ಕೊಂಡು ಬದುಕಿರೋದು, ನೀವೀಗ ಏಕಾಏಕಿ ಈ ರೀತಿಯಾಗಿ ವಶಪಡಿಸ್ಕೊಳ್ತೀವಿ ಅಂದ್ರೆ ಆಗಲ್ಲ, ಬಿಟ್ಬಿಡಿ ಅಂತ ಕೇಳ್ತಾ ಇದ್ರು, ಗೋಳಾಡ್ತಾ ಇದ್ರು, ಅಳ್ತಾ ಇದ್ರು. ಅವರಿಗೆ ಕೈ ಜೋಡಿಸಿದ್ದು ಹಲವು ಪ್ರಗತಿಪರರು, ಚಿಂತಕರೆಲ್ಲರೂ, ಹೋರಾಟಗಾರರು. ಅದರ ಜೊತೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಜೊತೆಯಾಗಿ ನಿಂತಿತ್ತು. ಪರಿಣಾಮ ಇವತ್ತಿನ ಔಟ್ಪುಟ್ ಭೂ ಸ್ವಾಧೀನವನ್ನ ಕೈ ಬಿಟ್ಟಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಮಾತನಾಡಿದ್ದಾರೆ ಮಾಧ್ಯಮಗಳ ಮುಂದೆ.